ಯಾಕತ್ಕೆ ಕೇಳಿಸ್ತದೆ. ಹಲೋ ಪ್ರಿಯಾಕ ಅದನ್ನ ಬಾವನ್ ಮೊಬೈಲಿಗೆ ಮಾಡಿ ಅಕ್ಕ. ನನಗೆ ಕ್ಲಾಸ್ ಮಾಡ್ತಿದಾರ ಹಂಗ. ಅಕ್ಕ ವಿಡಿಯೋ ಕಾಲ್ ಮಾಡ್ತಲ್ಲ, ನನ್ ಕ್ಲಾಸ್ ಮಾಡ್ತಾ ಇದ್ದಾರೆ. ಅಥವಾ 4 ನಿಮಿಷ ನಿಮ್ಮ ಮೊಬೈಲ್ ಏನಿದೆ ಸರ್ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ಅಲ್ಲವರ ಆನ್ಲೈನ್ ಕ್ಲಾಸಿಗೆ ಅಟೆಂಡ್ ಆಗಿದ್ಯಾ? ಅದ್ ಹೆಂಗೆ ಸರ್ ವಾಯ್ಸ್ ನಮಗೆ ಕೇಳಿಸ್ತಿಲ್ಲ. ಹೌದಾ? ಸರ್ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ನಿನ್ ಮುಖ ಇಲ್ಲೇನಕ್ಕೆ ಅಲ್ಕಸ್ತಾ ಇಲ್ವಾ ಇವಾಗ? ಸರಿ ಇವಾಗ ನನ್ನ ಮ್ಯೂಟ್ ಹೆಂಗ್ ಮಾಡೋದು ನನ್ನ ಮೊಬೈಲಲ್ಲಿ? ಹಲೋ, ಈಗ ಕೇಳಿಸ್ತಿದೆಯಾ? ಎಸ್ ಸರ್, ಎಸ್ ಸರ್. ಓಕೆ ಓಕೆ ಓಕೆ. In previous class we discussed so many matters related to the basic concepts of income tax. In that, importantly we discussed the meaning of tax, direct taxes, indirect taxes, assessment year and previous year, right? In the previous year concept under section 3 of the Income Tax Act 1961, we learned that the meaning of previous year. In that, we need to know some of the exceptional cases where the previous year concept will not be applicable. Understand? And that first one. Hello, are you hearing me? Hello. Hello. Yes sir. Okay. In exceptional case number 1, previous year ಅಂದ್ರೆ ಏನಂತ ಹೇಳಿದೆ ಅಲ್ವಾ ನಿಮಗೆ? ಏನ್ previous year ಅಂದ್ರೆ? Previous year is the financial year immediately preceding the assessment year. ಯಾವ ವರ್ಷದಲ್ಲಿ ನಾವು ಟ್ಯಾಕ್ಸ್ ಅನ್ನು ಅಸೆಸ್ ಮಾಡ್ತೀವಿ ಅದರ ಹಿಂದಿನ ವರ್ಷವನ್ನು ನಾವೇಂತ ಕರಿತೇವೆ? ಪ್ರೀವಿಯಸ್ ಇಯರ್ ಅಂತ ಕರಿತೇವೆ. ಅಸೆಸ್ಮೆಂಟ್ ಇಯರ್ ಅಂದ್ರೆ assessment year the period of 12 months starting from 1st of the April and ending with the 31st of the every year, where the assessment of the tax will taken place. ಯಾವ ವರ್ಷದಲ್ಲಿ ನಾವು ಟ್ಯಾಕ್ಸ್ ಅನ್ನು ಕಳಿಸ್ತೇವೆ ಅದು ಏಪ್ರಿಲ್ 1st ಇಂದ ಸ್ಟಾರ್ಟ್ ಆಗಿ ಮಾರ್ಚ್ 31st ಎಂಡ್ ಆಗುತ್ತೆ. ಅದನ್ನು ನಾವೆಂತ ಕರಿತೇವೆ? ಅಸೆಸ್ಮೆಂಟ್ ಇಯರ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಓಕೆ, ಪ್ರೀವಿಯಸ್ ಇಯರ್ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ಒಂದೆರಡು ಎಕ್ಸೆಪ್ಷನಲ್ ಕೇಸ್ ಇದೆ. ಅಂದ್ರೆ ಎಲ್ಲಿ ಯಾವ ಕೇಸಲ್ಲಿ ಪ್ರೀವಿಯಸ್ ಇಯರ್ ಕಾನ್ಸೆಪ್ಟ್ ಅಪ್ಲಿಕಬಲ್ ಆಗಲ್ಲ, ಕನ್ಸಿಡರ್ ಮಾಡಕ್ಕೋಲ್ಲ, ಪ್ರೀವಿಯಸ್ ಇಯರ್ ಅನ್ನು ಯಾವ ಕಾನ್ಸೆಪ್ಟ್ ಅಲ್ಲಿ ಕನ್ಸಿಡರ್ ಮಾಡಕ್ಕೋಲ್ಲ ಅನ್ನೋದನ್ನ ಇಲ್ಲಿ ನೋಡ್ತೇವೆ. ದಟ್ ಈಸ್ ಅದಕ್ಕೆ ನಾವೇ ಎಕ್ಸೆಪ್ಷನ್ ಟು ದಿ ಜನರಲ್ ರೂಲ್. ಪ್ರೀವಿಯಸ್ ಇಯರ್ ಅನ್ನ ರೂಲ್ ಏನಿದೆಯಲ್ಲ ಆ ಕಾನ್ಸೆಪ್ಟು ಕೆಲವೊಂದು ಸಂದರ್ಭಗಳಲ್ಲಿ ಅಪ್ಲಿಕಬಲ್ ಆಗಲ್ಲ. Number 1, income of any non-resident from shipping business under section 172. ಯಾವುದು? Income of any non-resident from shipping business. ಕೇಳಿಸಿದೆಯಲ್ಲ? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ನನಗೆ ಹೇಳ್ಬೇಕು ಕೇಳಿಸಿದೆಯೋ ಅಂತ.
ಹಲೋ. ಸರ್. ಓಕೆ, ನೈಸ್, ಥ್ಯಾಂಕ್ ಯು. ಯೋಗಿ ಮ್ಯೂಟ್ ಮಾಡ್ಕೊಳ್ಳ. ಓಕೆ, ಇನ್ಕಮ್ ಆಫ್ ಎನಿ ನಾನ್ ರೆಸಿಡೆಂಟ್ ಫ್ರಮ್ ಶಿಪ್ಪಿಂಗ್ ಬಿಸ್ನೆಸ್. ದಟ್ ಮೀನ್ಸ್ the shipping company which has no representative in India, any income derived from carrying the passengers, livestock or mails or goods shipped at the port of India will be taxed earning year itself. ಯಾವ ವರ್ಷದಲ್ಲಿ ಯಾವುದಾದ್ರೂ ಕಂಪನಿ ಶಿಪ್ಪಿಂಗ್ ಬಿಸ್ನೆಸ್ ಅನ್ನ ಮಾಡೋದ್ರ ಮುಖಾಂತರವಾಗಿ, ಶಿಪ್ಪಿಂಗ್ ಬಿಸ್ನೆಸ್ ಅಂದ್ರೆ ಅದು ಪ್ಯಾಸೆಂಜರ್ಸ್ ಅನ್ನ ತಗೊಂಡ್ಬರೋದಿರ್ಬೋದು, ಅಥವಾ ಸ್ಟಾಕ್ಸ್ ಅನ್ನ ತಗೊಂಡ್ ಬರೋದಿರ್ಬೋದು, ಅಥವಾ ಲೈಫ್ ಸ್ಟಾಕ್ಸ್ ಅನ್ನ ಕ್ಯಾರಿ ಮಾಡೋದಿರ್ಬೋದು, ಅಥವಾ ಗೂಡ್ಸ್ ಅನ್ನ ಕ್ಯಾರಿ ಮಾಡೋದಿರ್ಬೋದು, ಈ ತರ ಬಿಸ್ನೆಸ್ ಅನ್ನ ಮಾಡಿದ್ರೆ ಯೋಗಿ ಅನ್ಮ್ಯೂಟ್ ಮಾಡ್ಕೊಳಪ್ಪ, ನಿಂದೆ ಕೇಳಿಸ್ತಿರೋದು. ಭಾರತಿ, ಹೂ ಇಸ್ ದಟ್ ಭಾರತಿ? ಸರ್ ಶರಾವತಿ. ಅಮ್ಮ ಮ್ಯೂಟ್ ಮಾಡ್ಕೊಳಮ್ಮ, ನಿಂದು ಕೇಳಿಸ್ತಿದೆ ನೋಡಿ ಸೌಂಡ್. ಓಕೆ, ಅಂದ್ರೆ ಯಾವುದೇ ಒಂದು ಶಿಪ್ಪಿಂಗ್ ಬಿಸ್ನೆಸ್ ಇಂಡಿಯಾಗೆ ಪ್ಯಾಸೆಂಜರ್ ಕರ್ಕೊಂಬರೋದ್ರ ಮುಖಾಂತರವಾಗಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಇಂದ ಅರ್ನ್ ಮಾಡಿದ್ರೆ, ಅದೇ ವರ್ಷ ಆ ಒಂದು ಕಂಪನಿ ಈ ಇಂಡಿಯಾನ ಬಿಡೋಂಗಿದ್ರೆ ಆ ವೇಳೆಯಲ್ಲಿ ಪ್ರೀವಿಯಸ್ ಇಯರ್ ಅಲ್ಲೇ ಅಸೆಸ್ ಮಾಡಿ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಇಂಥ ಕೇಸಲ್ಲಿ ಪ್ರೀವಿಯಸ್ ಇಯರ್ ರೂಲು ಅಪ್ಲಿಕಬಲ್ ಆಗಲ್ಲ. ನಂಬರ್ 1 ಕೇಸ್ ಅರ್ಥ ಆಯ್ತಾ? ಅಂಡರ್ ಸೆಕ್ಷನ್ 172 ಆಫ್ ದಿ ಇನ್ಕಮ್ ಟ್ಯಾಕ್ಸ್ 1961, ದ ಇನ್ಕಮ್ ಆಫ್ ಎನಿ ನಾನ್ ರೆಸಿಡೆಂಟ್ ಫ್ರಮ್ ಶಿಪ್ಪಿಂಗ್ ಬಿಸ್ನೆಸ್. ಯಾವ ಶಿಪ್ಪಿಂಗ್ ಬಿಸ್ನೆಸ್ ಪ್ಯಾಸೆಂಜರ್ಸ್ ಅನ್ನ ಕರ್ಕೊಬರತಕ್ಕಂಥ ಕಾರ್ಯವನ್ನ ಅಥವಾ ಗೂಡ್ಸನ್ನ ತಗೊಂಡ್ಬರ್ತಕ್ಕಂಥ ಕಾರ್ಯವನ್ನ ಇಂಡಿಯಾದ ಮುಖಾಂತರವಾಗಿ ಇನ್ಕಮ್ ಅನ್ನ ಅರ್ನ್ ಮಾಡಿದ್ರೆ, ಅಂತ ಕೇಸಲ್ಲಿ ಪ್ರೀವಿಯಸ್ ಇಯರ್ ಅಲ್ಲೇ, ಅಂದ್ರೆ ಯಾವ ವರ್ಷ ಅರ್ನ್ ಮಾಡುತ್ತೋ ಅದೇ ವರ್ಷವನ್ನ ಅಸೆಸ್ಮೆಂಟ್ ಇಯರ್ ಕನ್ಸಿಡರ್ ಮಾಡಿ ಅದೇ ವರ್ಷ ನಾವು ಆ ಒಂದು ಕಂಪನಿಗೆ ಟ್ಯಾಕ್ಸ್ ಅನ್ನ ಹಾಕ್ತೇವೆ. ಸೊ ಈ ಒಂದು ಕೇಸಲ್ಲಿ ಪ್ರೀವಿಯಸ್ ಇಯರ್ ಅಪ್ಲಿಕಬಲ್ ಆಗಲ್ಲ. ನಂಬರ್ 2, ಇನ್ಕಮ್ ಆಫ್ ಪರ್ಸನ್ಸ್ ಲಿವಿಂಗ್ ಇಂಡಿಯಾ ಅಂಡರ್ ಸೆಕ್ಷನ್ 174. ಅಂದ್ರೆ the person who is going to leave India in the previous year itself. The assessing officer, he feels that will not be returned back again to the India. In that case, he has to be taxed in the year of earning year itself. ಇನ್ಕಮ್ ಅನ್ನ ಯಾವ ವರ್ಷ ಏನ್ ಮಾಡ್ತಾನೋ ಅದೇ ವರ್ಷದಲ್ಲಿ ಅವನಿಗೆ ಟ್ಯಾಕ್ಸ್ ಹಾಕ್ಬೇಕಾಗತ್ತೆ. ಸೊ ಅವನ ಮೇಲಧಿಕಾರಿ ಅಥವಾ ಅವನ ಟ್ಯಾಕ್ಸ್ ಅನ್ನ ಅಸೆಸ್ ಮಾಡ್ತಕ್ಕಂಥ ಅಧಿಕಾರಿಗೆ ಈ ವ್ಯಕ್ತಿನ ಇಂಡಿಯಾಗೆ ವಾಪಸ್ ಬರಲ್ಲ ಅಂತ ಫೀಲ್ ಆದ್ರೆ ಆ ವರ್ಷನೇ ಅವನ ಮೇಲೆ ಟ್ಯಾಕ್ಸ್ ಹಾಕ್ಬೇಕಾಗತ್ತೆ. ಯಾವ ವರ್ಷ ಇನ್ಕಮ್ ಅನ್ನ ಗಳಿಸ್ತಾನೋ, ವರಮಾನವನ್ನ ಗಳಿಸ್ತಾನೋ ಅದೇ ವರ್ಷ ಆ ವ್ಯಕ್ತಿಯ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗ್ತದೆ. ಅರ್ಥ ಆಯ್ತಾ? ಅಂದ್ರೆ ಅಸೆಸ್ ಮಾಡ್ತಕ್ಕಂಥ ಅಧಿಕಾರಿಗೆ ಅವನು ಒಬ್ಬ ವ್ಯಕ್ತಿ ಇಂಡಿಯಾ ಬಿಡ್ತಾ ಇದ್ದಾನೆ, ಆದ್ರೆ ಅವನು ಬರೋ ಚಾನ್ಸಸ್ ಇಲ್ಲ, ವಾಪಸ್ ಬರ್ತಕ್ಕಂಥ ಚಾನ್ಸಸ್ ಇಲ್ಲ ಅಂತ ಏನಾದ್ರು ಅವನಿಗೆ ಅನ್ಸಿದ್ರೆ, ಅವನಿಗೆ ಇಂಟೆನ್ಷನ್ ಇಲ್ಲ ವಾಪಸ್ ಇಂಡಿಯಾಗೆ ಬರೋದು ಅಂತಕ್ಕಂಥ ಅನ್ನೋ ಫೀಲ್ ಆದ್ರೆ, ಸೊ ಅವನು ಯಾವ ವರ್ಷದಲ್ಲಿ ಇನ್ಕಮ್ ಅನ್ನು ಅರ್ನ್ ಮಾಡ್ತಾನೋ ಅದೇ ವರ್ಷದಲ್ಲಿ, ಅಂದ್ರೆ ಪ್ರೀವಿಯಸ್ ಇಯರ್ ಅದೇ ಆಗಿರುತ್ತೆ, ಅಸೆಸ್ಮೆಂಟ್ ಇಯರ್ ಅದೇ ಆಗಿರುತ್ತೆ, ಸೊ ಆ ವರ್ಷದಲ್ಲಿ ಅವನಿಗೆ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಇದು 2ನೇ ಕಂಡೀಷನ್, 2ನೇ ಎಕ್ಸೆಪ್ಷನಲ್ ಕೇಸ್. 3ನೇದಾಗಿ, ಇನ್ಕಮ್ ಆಫ್ ಎನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ or a baby of individual or artificial judicial persons formed for a participant particular events or purpose. ಯಾವುದೋ ಒಂದು ಪರ್ಪಸ್ಗೆ, ಯಾವುದೋ ಒಂದು ಉದ್ದೇಶಕ್ಕೆ ಅಂಡರ್ ಸೆಕ್ಷನ್ 174A ಯಾವುದೇ ಪರ್ಸನ್ ಅಥವಾ ಒಂದು ಕಂಪನಿ ಅಥವಾ ಅಸೋಸಿಯೇಷನ್ ಆಫ್ ಪರ್ಸನ್ ಆರ್ ದಿ ಆರ್ಟಿಫಿಷಿಯಲ್ ಪರ್ಸನ್ ಆರ್ ಎ ಜುಡಿಷಿಯಲ್ ಪರ್ಸನ್ which is created to earn the business and will be going to liquidate after attainment of a certain event. In that case, the assessment officer mean to tax in the previous year itself. ಅಂದ್ರೆ ಯಾವುದೋ ಒಂದು ಕಂಪನಿ ಅಥವಾ ವ್ಯಕ್ತಿಗಳ ಗುಂಪು ವ್ಯವಹಾರವನ್ನು ಮಾಡ್ತಿರುತ್ತೆ,
ಆ ಇಯರ್ ಅವರು ಆ ಒಂದು ಯಾವ ಒಂದು ಈವೆಂಟ್ಗೋಸ್ಕರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿರ್ತಾರೆ, ಆ ಇವೆಂಟ್ ಆ ವರ್ಷನೇ ಮುಗಿಯಂಗೆ ಕಂಡು ಬಂದ್ರೆ ಅಂತ ವೇಳೆಯಲ್ಲಿ ಅಸೆಸ್ಮೆಂಟ್ ಆಫೀಸರು ಪ್ರೀವಿಯಸ್ ಇಯರ್ ಅಲ್ಲೇ ಅಸೆಸ್ಮೆಂಟ್ ಇಯರ್ ಅಂತ ತಿಳ್ಕೊಂಡು ಅದೇ ವರ್ಷದಲ್ಲಿ ಇವನು ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಅಸೆಸ್ಮೆಂಟ್ ಇಯರ್ ಅಪ್ಲಿಕಬಲ್ ಆಗಲ್ಲ. ಯಾವ ವರ್ಷ ಅನ್ ಮಾಡ್ತಾನೋ ಅದೇ ಅಸೆಸ್ಮೆಂಟ್ ಇಯರ್ ಆಗುತ್ತೆ, ಅದೇ ವರ್ಷನೇ ಟ್ಯಾಕ್ಸ್ ಮಾಡ್ಬೇಕಾಗತ್ತೆ. ಇದು ಮೂರನೇ ಕೇಸ್, that is more exceptional case related to the previous year and assessment year. In this case, the previous year and assessment year rules will not be applicable. In this case, previous year as well as assessment year will be the same. Next, income of a person likely to transfer assets to avoid tax. ಯಾವುದೇ ಒಬ್ಬ ಪರ್ಸನ್ ಟ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಯಾವುದೇ ಒಬ್ಬ ಪರ್ಸನ್ ಯಾವುದೋ ಒಬ್ಬ ಪರ್ಸನ್ ಟ್ಯಾಕ್ಸ್ ಇನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅವನ ಆಸ್ತಿಯನ್ನ ಮತ್ತೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೋದ್ರೆ ಅಂಡರ್ ಸೆಕ್ಷನ್ 175 ಅಲ್ಲಿ ಹೇಳುತ್ತೆ, ಆ ವ್ಯಕ್ತಿ ಆ ಒಂದು ಅಸೆಟ್ ಇಂದ ಅರ್ನ್ ಮಾಡಿದ ಇನ್ಕಮ್ಗೆ ಅದೇ ವರ್ಷ ಟ್ಯಾಕ್ಸ್ ಅನ್ನ ಹಾಕ್ಬೇಕು. ಆ ಕೇಸಲ್ಲಿ ಪ್ರೀವಿಯಸ್ ಇಯರ್ ಮತ್ತೆ ಅಸೆಸ್ಮೆಂಟ್ ಇಯರ್ ಅಪ್ಲಿಕಬಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳುತ್ತೆ. As per the section 175, it appears that any assessing officer, that any person likely to transfer the assets to avoid the tax, in that case he will be going to be taxed for the income earned from that asset in the previous year itself. No need to wait for the assessment year. ಅರ್ಥ ಆಯ್ತಾ? ನೆಕ್ಸ್ಟ್ ಎಕ್ಸೆಪ್ಷನಲ್ ಕೇಸ್ 5, ಫಿಫ್ತ್ ಒನ್, ಇನ್ಕಮ್ ಆಫ್ ಎ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾವ್ದಾದ್ರು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಡಿಸ್ಕಂಟಿನ್ಯೂ ಮಾಡಬೇಕು ಅಥವಾ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವ ವರ್ಷ ಕ್ಲೋಸ್ ಆಗುತ್ತೋ ಅದೇ ವರ್ಷದಲ್ಲಿ ಅವರ ಇನ್ಕಮ್ ಅನ್ನ ಅಸೆಸ್ ಮಾಡಬೇಕು. ಅಸೆಸ್ಮೆಂಟ್ ಇಯರ್ಗೋಸ್ಕರ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಸೆಸ್ಮೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ ಅಂತಕ್ಕಂಥ ಕಾನ್ಸೆಪ್ಟ್ ಅಪ್ಲೈ ಆಗಲ್ಲ. ಸೊ ಯಾವ ವರ್ಷ ಡಿಸಾಲ್ವ್ ಆಗುತ್ತೋ ಆ ವರ್ಷದ ಇನ್ಕಮ್ ಅನ್ನ ಅದೇ ವರ್ಷದಲ್ಲಿ ಟ್ಯಾಕ್ಸ್ ಮಾಡಬೇಕಾಗತ್ತೆ, ಟ್ಯಾಕ್ಸ್ ಅನ್ನ ಫೈಲ್ ಮಾಡಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ಇಫ್ ದೇರ್ ಇಸ್ ಎ ಡಿಸ್ಕಂಟಿನ್ಯೂಷನ್, a dissolution of any business, profession or vacation in any previous year, the assessment officer may assess its income from the close of a relevant business or relevant previous year, the date of discontinuation or dissolution in the current previous year itself. So current previous year alle ಅಂದ್ರೆ ಯಾವ ವರ್ಷ ಬಿಸ್ನೆಸ್ ನ ಕ್ಲೋಸ್ ಮಾಡ್ತಿದ್ರು ಅದೇ ವರ್ಷದಲ್ಲೇ ಆ ಒಂದು ಬಿಸ್ನೆಸ್ ನ ಒಂದು ಇನ್ಕಮ್ ಅನ್ನ ಏನ್ ಮಾಡ್ಬೇಕು, ಅದೇ ವರ್ಷದಲ್ಲಿ ಅಸೆಸ್ ಮಾಡಬೇಕು. ಅದಾಯ್ತಾ? ಸೊ ದೀಸ್ ಆರ್ ದಿ 5 cases are the exceptional cases where the previous year and assessment year rules will not be applicable. Understand? You can unmute now, everyone. ಓಕೆ, ಯಾವ್ದಾದಪ್ಪ ಕೇಸು? ಏನ್ ಹೇಳಿದೆ ನಾನು ಇಷ್ಟೊತ್ತು? ಏನ್ ಹೇಳ್ದೆ? ರೂಲ್ಸ್.
ಹೇಳಿ. General rules, sir. ಜನರಲ್ ರೂಲ್ಸ್ ಅಲ್ಲಿ ಎಕ್ಸೆಪ್ಷನಲ್ ಕೇಸಸ್ Exceptional Wait. general rules. ವೇರ್ ದಿ ಪ್ರೀವಿಯಸ್ ಇಯರ್ ಅಂಡ್ ಅಸೆಸ್ಮೆಂಟ್ ಇಯರ್ ರೂಲ್ಸ್ ವಿಲ್ ನಾಟ್ ಬಿ ಅಪ್ಲಿಕಬಲ್. ಪ್ರೀವಿಯಸ್ ಇಯರ್ ಮತ್ತೆ ಅಸೆಸ್ಮೆಂಟ್ ಇಯರ್ ರೂಲ್ಸ್ ಎಲ್ಲಿ ಅಪ್ಲಿಕಬಲ್ Assessment. ಆಗಲ್ಲ ಅಂದ್ರೆ ಈ 5 ಕೇಸ್ ಹೇಳಿದ್ನಲ್ವಾ ಈಗ, ಈ 5 ಕೇಸಲ್ಲಿ Yes, sir. ಆ ರೂಲ್ಸ್ ಅಪ್ಲಿಕಬಲ್ ಆಗಲ್ಲ. ಸೊ ಈಗ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾನೆ, ಇದರಲ್ಲಿ ಇದಕ್ಕೆ ಪ್ರೀವಿಯಸ್ ಇಯರ್ ಯಾವುದು ಅನ್ನೋದನ್ನ ಹೇಳ್ಬೇಕು. ಅಂಡರ್ಸ್ಟ್ಯಾಂಡ್? ಎನ್ ಎಸ್ ಎಸ್ ಸಿ ನೋಟ್ ಮಾಡ್ಕೊಳ್ಳಿ, ರೈಟ್ ಇಟ್ ಡೌನ್. ಎಲ್ಲರೂ ವಿಡಿಯೋ ಆನ್ ಮಾಡಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಬೇಗ ನೋಟ್ ಮಾಡ್ಕೊಳ್ಳಿ, ಹೇಳ್ತೀನಿ. An SSC commences its business on an SSC commences its business on number A, point A, 1st June 2019. 1st June 2019. Point B, point B, 14th October 2019. 14th October 2019. Point C, third January 2020. Determines the assessment year and previous year assessment year and previous years assessment year and previous year for the concerned assessment year. For the concerned assessment year. This is the first calculation, that is first problem you need to calculate. Understand? ಮಾಡ್ತೀರಾ? ಇಲ್ಲಿವರೆಗೂ ಆಗಿರ್ತಕ್ಕಂಥ ಥಿಯರಿ ನೋಟ್ಸ್ ಕೊಟ್ಟಿದ್ದೀನಾ? ಹಲೋ, Yes, sir. ಕೊಟ್ಟಿದ್ದೀರಾ? ಎಲ್ಲಿವರೆಗೂ ಕೊಟ್ಟಿದ್ದೀನಿ ಹೇಳಿ? ಎಲ್ಲಿವರೆಗೂ ಕೊಟ್ಟಿದ್ದೀನಿ? ಸರ್ ಇವತ್ತು ಮಾಡಿದ್ರಲ್ಲ ಅಷ್ಟವರೆಗೂ ಹಾಕಿದ್ದೀರಾ ಗ್ರೂಪ್ಗೆ. ಹೌದಾ? ಓಕೆ. ಇಷ್ಟು ಥಿಯರಿನ ಓದ್ಕೊಳ್ಳಿ. ಈ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಮಾಡಿ, ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಅನ್ನು ಕೊಡ್ತೇನೆ, ಸೊ ಅದನ್ನು ಸಾಲ್ವ್ ಮಾಡಿ. ಅಂಡರ್ಸ್ಟ್ಯಾಂಡ್? ಹಲೋ, ಹಲೋ, ಅರ್ಥ ಆಯ್ತಾ? ಸಾಲ್ವ್ ಮಾಡಿ. ನಿಮ್ಗೆ ಏನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ, ನಾನು ನಾಳೆ ಹೇಳ್ಕೊಡ್ತೇನೆ ನಿಮ್ಗೆ. ಈಗ ಕೊಟ್ಟಿರ್ತಕ್ಕಂಥ ಸಮ್ಮಲ್ಲಿ ನೋಡೋಣ, ಆಮೇಲೆ ನಿಮಗೆ ಮಿಕ್ಕಿರೋ ಪ್ರಾಬ್ಲಮ್ನ ನಾನು ಗ್ರೂಪಲ್ಲಿ ಹಾಕ್ತೇನೆ. ಇದು ಸಿಂಪಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ನೋಡೋಣ ಏನು ಅಂತ. ಓಕೆ. ಎನ್ SSC commences its business on 1st June 2019, 14th October 2019 and 3rd January 2020. Determine the assessment year and previous year ಅಂದ. ಈ ಬಿಸ್ನೆಸ್ ಗಳಿಗೆ ಅಸೆಸ್ಮೆಂಟ್ ಇಯರ್ ಯಾವ್ದು ಹೇಳಿ? ಅಸೆಸ್ಮೆಂಟ್ ಇಯರ್ ಯಾವುದು? ಹಿಂದಿನ ವರ್ಷ.
assessment year. In which year the which is the assessment year? ಅಸೆಸ್ಮೆಂಟ್ ಇಯರ್ ಅಂದ್ರೆ ಏನು? ಯಾವ ವರ್ಷದಲ್ಲಿ ಟ್ಯಾಕ್ಸ್ ಅನ್ನ ಅಸೆಸ್ ಮಾಡ್ತೇವೆ ಅಂದ್ರೆ ಈ ವರ್ಷ ಇನ್ಕಮ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ನಾವು ಟ್ಯಾಕ್ಸ್ ಅನ್ನು ಅಸೆಸ್ ಮಾಡೋದು. ಅರ್ಥ ಆಯ್ತಾ? ಅದನ್ನ ನಾವು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಈ ಬಿಸ್ನೆಸ್ಗೆ ಇಲ್ಲಿ 3 ತರ ಇದೆ. ಒಂದು ಬಿಸ್ನೆಸ್ ಜೂನ್ 2019 ಸ್ಟಾರ್ಟ್ ಆಗಿದೆ. ಇನ್ನೊಂದು ಬಿಸ್ನೆಸ್ 14 ಅಕ್ಟೋಬರ್ 2019 ಸ್ಟಾರ್ಟ್ ಆಗಿದೆ. ಮತ್ತೊಂದು ಬಿಸ್ನೆಸ್ 3 ಜನವರಿ 2020 ಅಲ್ಲಿ ಸ್ಟಾರ್ಟ್ ಆಗಿದೆ. ಈ ಕೇಸಲ್ಲಿ ಇಂಥ ಕೇಸಲ್ಲಿ ಈ 3 ಕೇಸ್ಗೂ ಅಸೆಸ್ಮೆಂಟ್ ಇಯರ್ ಬಂದ್ಬಿಟ್ಟು 2019-20. ಅಸೆಸ್ಮೆಂಟ್ ಇಯರ್ ಯಾವುದು? 2019-20. ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು ಯಾವುದು? ಪ್ರೀವಿಯಸ್ ಇಯರ್ ಫಸ್ಟ್ ಕೇಸಲ್ಲಿ ಇದೆಯಲ್ಲ, ತಪ್ಪು ಫಸ್ಟ್ ಇಯರ್ ಇದೆಯಲ್ಲ, ಫಸ್ಟ್ ಕೇಸ್ ಸರಿ. ಇಲ್ಲಿ ಬಿಸ್ನೆಸ್ ನೋಡಿ ಯಾವಾಗ ಸ್ಟಾರ್ಟ್ ಆಗಿದೆ. ಫಸ್ಟ್ ಒನ್ ನೋಡಿ, ಫಸ್ಟ್ ಕೇಸ್ ಹೇಳಿ. ಯಾವಾಗ ಸ್ಟಾರ್ಟ್ ಆಗಿರೋದು? 1 ಜೂನ್ 2019 ಅಲ್ವಾ? ಅಸೆಸ್ಮೆಂಟ್ ಇಯರ್ ಬಂದ್ಬಿಟ್ಟು 2021. ಅಸೆಸ್ಮೆಂಟ್ ಇಯರ್ ಯಾವುದು? 2020-21. ಪ್ರೀವಿಯಸ್ ಇಯರ್ ಬಂದ್ಬಿಟ್ಟು ಫಸ್ಟ್ ಕೇಸಲ್ಲಿ ಪಾಯಿಂಟ್ ಎಗೆ 1 ಜೂನ್ 2019 ಟು 31/3/2020. Previous year for the first point 1 June 2019 to 31st March 2020. ಎರಡನೇ ಪಾಯಿಂಟ್ಗೆ ಪ್ರೀವಿಯಸ್ ಇಯರ್ ಯಾವುದು? 2019 and 20. ಅದು ಸ್ಟಾರ್ಟಿಂಗ್ ಆಗಿದ್ದ ಟೈಮ್ ತಗೊಂಡು 18 and 19. 18 and 19 ಅಲ್ಲಪ್ಪ. ಸ್ಟಾರ್ಟಿಂಗ್ ಆಯ್ತಲ್ಲ, ಆ ಬಿಸ್ನೆಸ್ ಸ್ಟಾರ್ಟ್ ಆದ ಡೇಟ್ ಇಂದ ಇಟ್ಕೊಂಡು ಆ ಇಯರ್ ಎಂಡ್ ಆಗೋವರೆಗೂ ಆ ಡೇಟ್ ಅನ್ನ ತಗೋಬೇಕು. ಅದು ಪ್ರೀವಿಯಸ್ ಇಯರ್. ನೋಡಿ, ಎರಡನೇ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಗಿದೆ ಯಾವಾಗ ಬಿಸ್ನೆಸ್? 14th ಅಕ್ಟೋಬರ್ 2019. ಆ ವರ್ಷ ಕ್ಲೋಸ್ ಆಗೋದು ಟು 31st 2020. 31/3/2020. ಮೂರನೇ ಕೇಸಲ್ಲಿ 3rd January 2020 ಸ್ಟಾರ್ಟ್ ಆಗುತ್ತೆ. ಆ ಒಂದು ಬಿಸ್ನೆಸ್ ನ ಪ್ರೀವಿಯಸ್ ಇಯರ್ 31st March 2020. 3rd January 2020 to 31st March 2020. ಅರ್ಥ ಆಯ್ತಾ? ಬಿಸ್ನೆಸ್ ಯಾವಾಗಿಂದ ಪ್ರಾರಂಭ ಆಗುತ್ತೋ ಅಲ್ಲಿಂದ ಇಟ್ಕೊಂಡು ಆ ವರ್ಷ ಎಂಡ್ ಆಗೋವರೆಗೂ ಇರ್ತಕ್ಕಂಥ ಅವಧಿಯನ್ನ ನಾವು ಪ್ರೀವಿಯಸ್ ಇಯರ್ ಅಂತ ಕರಿತೇವೆ. ಆ ಬಿಸ್ನೆಸ್ ಯಾವಾಗನ ಸ್ಟಾರ್ಟ್ ಆಗ್ಲಿ, ಆ ಬಿಸ್ನೆಸ್ ನ ಆ ಇಯರ್ ಎಂಡಿಂಗ್ ಬಂದ್ಬಿಟ್ಟು 31st March 2020 ಆಗಿರುತ್ತೆ. 31st ಮಾರ್ಚ್ ಆಗಿರುತ್ತೆ. ಈ ಕೇಸಲ್ಲಿ ಎಲ್ಲಾ ಬಿಸ್ನೆಸ್ ನ ಪ್ರೀವಿಯಸ್ ಇಯರ್ ಎಂಡಿಂಗ್ ಡೇಟ್ 31st March 2020. ಸ್ಟಾರ್ಟಿಂಗ್ ಬಂದ್ಬಿಟ್ಟು 1/4/2019 ಆಗಿರಲ್ಲ. ಸೊ ಓಪನಿಂಗ್ ಡೇಟ್ ಬಂದ್ಬಿಟ್ಟು ಆ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಗಿರುತ್ತೋ ಆ ಡೇಟ್ ಇರುತ್ತೆ. ಓಪನಿಂಗ್ ಡೇಟು ಬಿಸ್ನೆಸ್ ಡೇಟು ಸೇಮ್ ಇರುತ್ತೆ. ಓಪನಿಂಗ್ ಡೇಟ್ ಮತ್ತೆ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆಗ್ತಕ್ಕಂಥ ಡೇಟು ಎರಡು ಸೇಮ್ ಇರುತ್ತೆ. ಅಸೆಸ್ಮೆಂಟ್ ಇಯರ್ ಅದ್ರ ನೆಕ್ಸ್ಟ್ ಇಯರ್. ಇಲ್ಲಿ 1920 ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ರೆ ಅದರ ಇನ್ಕಮ್ ಅನ್ನು ಅಸೆಸ್ ಮಾಡ್ತಕ್ಕಂಥದ್ದು 2020-21 ಅಲ್ಲಿ. ಅಂಡರ್ಸ್ಟ್ಯಾಂಡ್? ಸೊ ಇಷ್ಟು. ಇನ್ನ 2-3 ಇನ್ನೂ ಒಂದು ಕ್ವಶನ್ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ನಾಳೆ ನನಗೆ ಆನ್ಸರ್ ಹೇಳಿ, ಇಲ್ಲೇ ಡಿಸ್ಕಸ್ ಮಾಡೋಣ. ಓಕೆ?
ಆಗ್ಬೋದಾ? ಇನ್ನೊಂದು ಸುಮಾರು ಕಾನ್ಸೆಪ್ಟ್ಸ್ ಇದೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಇವನ್ನೆಲ್ಲ ಕಲ್ತ್ಕೊಂಡ್ರೆ ಮಾತ್ರ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ, ಈ ಚಾಪ್ಟರ್ ತುಂಬಾ ಚೆನ್ನಾಗಿ ಅರ್ಥ ಆದ್ರೆ ಮಾತ್ರ ಮುಂದಿನ ಎಲ್ಲ ಚಾಪ್ಟರ್ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಫೇಲ್ ಆದ್ರಿ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿ ಹೋಲ್ ಸಬ್ಜೆಕ್ಟ್. ಅಂಡರ್ಸ್ಟ್ಯಾಂಡ್? ಹಂಗಾಗಿ ಇಲ್ಲೇನೇ ಡೌಟ್ ಬಂದ್ರು ನೀವು ನೇರವಾಗಿ ನನ್ನನ್ನು ಕೇಳ್ಬೋದು. ಓಕೆ, ಏನೋ ಡೌಟ್ ಇದೆಯಾ? ಇನ್ನು 10 ಮಿನಿಟ್ಸ್ ಇದೆ. 10 ಮಿನಿಟ್ಸ್ ಅಲ್ಲಿ ನಿಮ್ಗೆ ಏನೋ ಡೌಟ್ ಇದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಏನು ಡೌಟ್ ಇದ್ರೆ ಕೇಳಿ. ಅನ್ಮ್ಯೂಟ್ ಯುವರ್ ಸೆಲ್ಫ್. ಏನು ಡೌಟ್ ಇದ್ರೆ ಕೇಳ್ರ. ಸೊ ಪ್ರೀವಿಯಸ್ ಇಯರ್ಗೂ ಅಸೆಸ್ಮೆಂಟ್ ಇಯರ್ಗೂ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದ ವರ್ಷ ಪ್ರೀವಿಯಸ್ ಇಯರ್ ಕೌಂಟ್ ಆಗುತ್ತೆ, ಅಲ್ಲಿಂದ ಒಂದ್ ವರ್ಷಕ್ಕೆ. ಯಾವ್ದು ಪ್ರೀವಿಯಸ್ ಇಯರ್ ಅಂದ್ರೆ ಅಸೆಸ್ಮೆಂಟ್ ಇಯರ್ ನ ಹಿಂದಿನ ವರ್ಷ. ಈ ವರ್ಷ ಈಗ ಈ ಫೈನಾನ್ಷಿಯಲ್ ಇಯರ್ ಅಂದ್ರೆ 2020-21 ಇದು ಅಸೆಸ್ಮೆಂಟ್ ಇಯರ್ ಅಲ್ವಾ? ಈ ವರ್ಷ ಕುತ್ಕೊಂತ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದು, ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ ಇದರ ಹಿಂದಿನ ವರ್ಷವನ್ನು ನಾವು ಎಂತ ಕರಿತೇವೆ? ಪ್ರೀವಿಯಸ್ ಇಯರ್ ಅಂತ ಕರಿತೇವೆ. 1920. ಆದ್ರೆ ಇಲ್ಲಿ ಕೇಸ್ ನೋಡಿ ಹೇಗಿದೆ, ವ್ಯವಹಾರ ಪ್ರಾರಂಭ ಆಗಿರೋದು ಹಿಂದಿನ ವರ್ಷದ ಮಧ್ಯಗಳಲ್ಲಿ. ಆ ವರ್ಷ ಸ್ಟಾರ್ಟಿಂಗ್ ಡೇಟ್ ಇಟ್ಕೊಳ್ಳಿಕ್ಕೆ ನಾವು ಇನ್ಕಮ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಹಂಗಾಗಿ ಬಿಸ್ನೆಸ್ ಯಾವಾಗಿಂದ ಪ್ರಾರಂಭ ಆಗುತ್ತೋ ಅಲ್ಲಿಂದ ತಗೊಂಡು ಆ ವರ್ಷ ಎಂಡ್ ಆಗಿರೋ ಡೇಟ್ ಅನ್ನ ತಗೊಂಡು ಅಷ್ಟು ಡೇಟ್ ಅನ್ನ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ನಾನು ಪ್ರೀವಿಯಸ್ ಇಯರ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ ನೋಡಿ, ನೋಟ್ಸ್ ಅಲ್ಲಿ ನಿಮ್ಗೆ ಫೋಟೋ ಕಳ್ಸಿರೋದ್ರಲ್ಲಿ ಐತ್ ನೋಡಿ. ಅದೇ ಅಸೆಸ್ಮೆಂಟ್ ಇಯರ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ರೆ ಅಲ್ಲ, ಅಸೆಸ್ಮೆಂಟ್ ಇಯರ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ರೆ ಅದು ಅಸೆಸ್ಮೆಂಟ್ ಇಯರ್ ಅಂತ ಅನ್ಸ್ಕೊಳ್ಳಲ್ಲ. ಅದ ಇನ್ಕಮ್ ಟ್ಯಾಕ್ಸ್ ಅನ್ನ ನಾವು ನೆಕ್ಸ್ಟ್ ಇಯರ್ ಅಲ್ಲ ಕ್ಯಾಲ್ಕುಲೇಟ್ ಮಾಡೋದು. ಅದೇ ಪ್ರೀವಿಯಸ್ ಇಯರ್ ಅಲ್ಲ ನೆಕ್ಸ್ಟ್ ಅವಾಗ ಆ ವರ್ಷ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗಲ್ಲ. ಆ ವರ್ಷ ಕಂಟಿನ್ಯೂ ಆಗಂಗಿದ್ರೆ ಆ ವರ್ಷ ಕ್ಯಾಲ್ಕುಲೇಟ್ ಮಾಡಕ್ ಹೋಗಲ್ಲ. ಆ ವರ್ಷನೇ ಅದು ಬಿಸ್ನೆಸ್ ಮುಚ್ಚೋಗುತ್ತೆ ಅನ್ನೋದಾದ್ರೆ ಅಸೆಸ್ಮೆಂಟ್ ಇಯರ್ ಅವತ್ತೇ ಆಗಿರುತ್ತೆ, ಪ್ರೀವಿಯಸ್ ಇಯರ್ ಅದೇ ವರ್ಷ ಆಗಿರುತ್ತೆ. ಡೇಟ್ ತುಂಬಾ ಕನ್ಫ್ಯೂಸ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ನೀವು ಫೇಲ್ ಆಗೋದು ಡೇಟ್ ಐಡೆಂಟಿಫೈ ಮಾಡೋದ್ರಲ್ಲೇ, ಅಸೆಸ್ಮೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ ನ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲೇ. ಹಂಗಾಗಿ ನಾನು ಒತ್ತಿ ಹೇಳ್ತಿದ್ದೇನೆ, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. Here you are clear, then the whole subject will be going to be easy. Understand? If you fail here, the whole subject will be going to get confused. ಅರ್ಥ ಆಯ್ತಾ? ಈ ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೊಳ್ಳಿ. ನೀವು ಯಾವುದೇ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕ್ಲಿಯರ್ ಆಗಿ ಕೇಳ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಅಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? ಓಕೆ, ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಾಬ್ಲಮ್ ಅನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅದನ್ನ ನಾಳೆ ಡಿಸ್ಕಸ್ ಮಾಡೋಣ. ನೀವು ವರ್ಕೌಟ್ ಮಾಡಿರಿ. ವರ್ಕೌಟ್ ಮಾಡಿ ನನ್ಗೆ ಹೇಳಿದ್ರೆ ಒಳ್ಳೇದು, ಅಥವಾ ನೀವು ನೋಟ್ಸ್ಗೆ ಹಾಕಿದ್ರು ಒಳ್ಳೇದು. ನಾಳೆ ಏನಾದ್ರು ಡೌಟ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಡಿಸ್ಕಸ್ ಮಾಡೋಣ. ಓಕೆ ಸರ್, ಟೈಮಿಂಗ್ಸ್ ಒಂದ್ ಸ್ವಲ್ಪ ಮುಂಚೆನೆ ಹೇಳಿ ಸರ್. ಇಲ್ಲ, ಟೈಮಿಂಗ್ಸ್ ಈಗ ಬರ್ಕೊಳ್ಳಿ. ನಾನು ಇವಾಗ ಬರ್ಬಿಟ್ಟು ಗ್ರೂಪ್ ಹಾಕ್ತೀನಿ ಪರ್ಮನೆಂಟ್ ಟೈಮಿಂಗ್ ನಾನು. ಓಕೆ ಸರ್. ಅದಕ್ಕೆ 9 ಗಂಟೆ ಅಂದ್ರೆ ನಾನು ಮಧ್ಯಕ್ಕೆ ಬಂದೆ. ಇಲ್ಲ ನಾನು ಬೆಳಿಗ್ಗೆ ಟೈಮಲ್ಲಿ ಮುಗಿಸ್ಬಿಡ್ತೀನಿ, ಕಾಲೇಜ್ ಟೈಮಲ್ಲೇನೆ. ಅದೇ ಸರ್, ಅಷ್ಟೇ, ಅದೇ ಬೆಟರ್. ಸಂಜೆ ಹೊತ್ತಲ್ಲ ಆಗಲ್ಲ. ಸಂಜೆ ಹೊತ್ತಲ್ಲಿ ಎಲ್ಲ ಅದೇ ನನಗೂ ನನ್ನ ಪರ್ಸನಲ್ ಕೆಲಸ ಮಾಡ್ಕೊಳಕ್ಕೆ ಆಗಲ್ಲ ಸಾಯಂಕಾಲದಂಗೆ ಇಟ್ಕೊಂಡ್ರೆ. ನಾನು ಇವತ್ತು ಶೇರ್ ಮಾಡ್ತೀನಿ ನಿಮ್ಗೆ ಡೀಟೇಲ್ಸ್. ಓಕೆ 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 ಮೀಟ್ ಯು ಟುಮಾರೋ. ಇವತ್ತು ಹೇಳಿದ್ದು ಅರ್ಥ ಆಗಿದೆಯಲ್ವಾ? ಇವತ್ತು ಹೇಳಿದ್ದು ಅರ್ಥ ಆಗಿದೆಯಲ್ವಾ? ಎಲ್ಲಿ ಪ್ರೀವಿಯಸ್ ಇಯರ್ ಮತ್ತೆ ಅಸೆಸ್ಮೆಂಟ್ ಇಯರ್ ರೂಲ್ಸ್ ಅಪ್ಲೈ ಆಗಲ್ಲ. 5 ಎಕ್ಸೆಪ್ಷನಲ್ ಕೇಸ್ ಇದೆ. ಅದು ನಾನು ನಿಮ್ಗೆ ನೋಟ್ಸ್ ಕಳಿಸಿದ್ದೀನಿ. ಅದು ಕ್ಲೀನ್ ಆಗಿ ಓದ್ಕೊಳ್ಳಿ. ಏನಾದ್ರು ಇನ್ನೂ ಡೌಟ್ ಇದ್ರೆ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಕೇಳಿ ಅದನ್ನ ಡಿಸ್ಕಸ್ ಮಾಡೋಣ. ಓಕೆ.
So Okay, sir. now I am going to end the class.